ಸ್ನೇಹಿತರೆ ನಮಸ್ಕಾರ. AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಲೋಗೋವನ್ನು ಹೇಗೆ ತಯಾರಿಸಬೇಕು, ಯಾವ AI ಟೂಲನ್ನು ಬಳಸಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ರೀತಿಯಾದಂಥ ಲೋಗೋಗಳನ್ನು ತಾವು ಫ್ರೀ ಆಫ್ ಕಾಸ್ಟ್ ಕೇವಲ 5 ರಿಂದ 10 ಸೆಕೆಂಡುಗಳಲ್ಲಿ ನಿಮಗೆ ಬೇಕಾದಂತಹ ಲೋಗೋವನ್ನು ನೀವು ತಯಾರಿಸ್ಕೊಳ್ಬಹುದು. ಹಾಗೆ ಅದನ್ನು ಡಿಸೈನ್ ಮಾಡಬಹುದು, ಎಡಿಟ್ ಮಾಡಬಹುದು, ನಿಮಗೆ ಬೇಕಾದಂತಹ ಫಾಂಟನ್ನು ಹಾಕೊಳ್ಬಹುದು, ಡಿಸೈನ್ ಜೊತೆಗೆ ಕಲರನ್ನು ಚೇಂಜ್ ಮಾಡಬಹುದು. ಹೀಗೆ ಹಲವಾರು ಆಪ್ಷನ್ಗಳು ಈ ಒಂದು AI ಟೂಲ್ನಲ್ಲಿ ಇದ್ದಾವೆ. ತಾವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದನ್ನು ನಾನು ಈ ಒಂದು AI ಟೂಲ್ ಬಳಸ್ಕೊಂಡು ತಯಾರಿಸಿರುವಂಥದ್ದು. ಯಾವ AI ಟೂಲ್ ಅದು, ಹೇಗೆ ಅದನ್ನು ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲೋಗೋ ತಯಾರಿಸ್ಕೊಳ್ಳಿಕ್ಕೆ ತಾವು app.brandmark.io ಅನ್ನೋ ಒಂದು ಈ AI ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನಿಮಗೆ ಈ ಹೋಮ್ ಪೇಜು ಸಿಗ್ತದೆ. ಇಲ್ಲಿ ಏನು ಬ್ರ್ಯಾಂಡ್ ನೇಮ್ ಅಂತ ಏನಿದೆ, ತಾವು ಫಸ್ಟ್ ಟೈಮು ಈ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟಾಗ ಇಲ್ಲಿ ಲಾಗಿನ್ ಆಪ್ಷನ್ ಕೇಳುತ್ತೆ. ತಾವು ಯಾವುದೇ ಒಂದು ಗೂಗಲ್ಲಿಂದ ಅಥವಾ ಇನ್ಯಾವುದೇ ನಿಮ್ಮದು ಮೇಲ್ ID ಇತ್ತಂದ್ರೂ ಕೂಡ ಅಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಹೊಸ ಇಮೇಲ್ ಅಥವಾ ಅಕೌಂಟನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಇರುವಂಥ ಜಿಮೇಲಿಂದ ತಾವಿಲ್ಲಿ ಲಾಗಿನ್ ಆಗ್ಬೋದು. ಇಲ್ಲಿ ಬ್ರ್ಯಾಂಡ್ ನೇಮ್ ಅಂತೇಳಿ ಕೊಡಬೇಕು. ನಾನಿಲ್ಲಿ AI ಟೂಲ್ಸ್ ಇನ್ ಕನ್ನಡ ಅಂಥೇಳಿ ಕೊಡ್ತೀನಿ. ಹಾಗೆ ಇಲ್ಲಿ ಯಾವುದಾದ್ರೂ ಒಂದು ಸ್ಲೋಗನನ್ನು ಕೊಡಬೇಕು. ನಾನು AI ಟೂಲ್ಸ್ ಕನ್ನಡ ಮತ್ತು ಇಲ್ಲಿ ಸ್ಲೋಗನಲ್ಲಿ AI ಕನ್ನಡ ಅಂತೇಳಿ ಕೊಟ್ಟಿದ್ದೀನಿ. ಈ ಒಂದು ಮಾರ್ಕ್ ಏನಿದೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವುದಾದ್ರೂ ಒಂದು ಕೀವರ್ಡನ್ನು ನಾವು ಬರೀಬೇಕು. ಫಾರ್ ಎಕ್ಸಾಂಪಲ್ AI. ಇಲ್ಲಿ ಕಲರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಕೆಂಪು ಕಲರನ್ನು ಆಯ್ಕೆ ಮಾಡ್ಕೊಳ್ತೀನಿ. ಕೆಲವು ಸೆಕೆಂಡುಗಳಲ್ಲಿ ಕೆಲವು ನಿರ್ದಿಷ್ಟ ಲೋಗೋಗಳನ್ನು ಇದು ತಯಾರಿಸ್ತದೆ. ತಾವಿಲ್ಲಿ ನೋಡಬಹುದು, ಈ ರೀತಿಯಾದಂಥ ಲೋಗೋಗಳನ್ನು ಇದು ಕೆಲವೇ ಸೆಕೆಂಡುಗಳಲ್ಲಿ ತಯಾರಿಸಿಕೊಡ್ತದೆ. ಈ ರೀತಿ ನಾವು ಇದನ್ನು ಡ್ರ್ಯಾಗ್ ಮಾಡಬೇಕು. ಈ ಕಡೆ ಡ್ರ್ಯಾಗ್ ಮಾಡಿದಾಗ ನಮಗೆ ಬೇರೆ ಈ ಕಡೆ ಇರುವಂಥ ಲೋಗೋಗಳು ಕಾಣಲಿಕ್ಕೆ ಸಿಗ್ತವೆ. ಬೇರೆ ಬೇರೆ ಮಾಡೆಲ್ಗಳಲ್ಲಿ ಅಥವಾ ಮೆಥಡ್ಗಳಲ್ಲಿ, ಡಿಸೈನ್ಗಳಲ್ಲಿ ನಮಗೆ ಲೋಗೋಗಳನ್ನು ಈ ಒಂದು ವೆಬ್ಸೈಟ್ ರೆಡಿ ಮಾಡಿ ಕೊಡ್ತದೆ. ನಾನು ಯಾವುದಾದ್ರೊಂದು ಲೋಗೋ ಇಟ್ಕೊಂಡು ಆ ಲೋಗೋವನ್ನು ಎಡಿಟ್ ಮಾಡಬೇಕು ಅಥವಾ ಅದೇ ಲೋಗೋದು ಬೇರೆ ಬೇರೆ ವರ್ಷನ್ಸನ್ನು ನೋಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಐಡಿಯಾಸ್ ಅಂತೇಳಿದೆ. ನೀವು ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಒಂದು ಲೋಗೋ ಏನಿದೆ, ಆ ಲೋಗೋದು ಬೇರೆ ಬೇರೆ ವರ್ಷನ್ಸ್ಗಳನ್ನು ಈ ಒಂದು ಸ್ಟೇಜಲ್ಲಿ ನಾವು ನೋಡ್ತೇವೆ. ತಾವಿಲ್ಲಿ ನೋಡ್ಬೋದು, ಬೇರೆ ಬೇರೆ ಕಲರ್ಸ್ ಇದೆ, ಹಾಗೆ ಬೇರೆ ಬೇರೆ ಫಾಂಟ್ ಇದೆ, ಬೇರೆ ಸೈಜ್ ಇದೆ. ಈ ರೀತಿ ಅದರ ಬೇರೆ ವರ್ಷನ್ಗಳನ್ನು ಈ ಒಂದು ವೆಬ್ಸೈಟ್ ನಮಗೆ ತಯಾರಿಸಿ ಕೊಡ್ತದೆ. ತಾವಿಲ್ಲಿ ಮತ್ತೆ ಮೇಲ್ಗಡೆ ಏನಂತಂದರೆ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೇಔಟ್ ಐಡಿಯಾಸ್ ಅಂತ ಹೇಳಿದೆ. ತಾವು ಅದನ್ನು ಕ್ಲಿಕ್ ಮಾಡಿದರೆ ಬೇರೆ ಬೇರೆ ಲೇಔಟ್ಗಳನ್ನು ಈ ಒಂದು ಲೋಗೋದಲ್ಲಿ ನಾವು ನೋಡಬಹುದು, ಅಥವಾ ಬೇರೆ ಲೇಔಟ್ನ ಲೋಗೋಗಳನ್ನು ನಾವಿಲ್ಲಿ ನೋಡಬಹುದು. ಈ ರೀತಿ ಬೇರೆ ಬೇರೆ ಲೇಔಟಿನ ಒಂದು ಲೋಗೋಗಳನ್ನು ನಮಗೆ ನೋಡಲಿಕ್ಕೆ ಇದು ಸಿಗ್ತದೆ. ಇದಾದಮೇಲೆ ಇಲ್ಲಿ ಐಕಾನ್ ಐಡಿಯಾಸ್ ಅಂತ ಹೇಳಿದೆ. ತಾವಿಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೋಗೋದಲ್ಲಿ ಬೇರೆ ಬೇರೆ ಐಕಾನ್ಗಳನ್ನು ಒಂದು ಲೋಗೋದಲ್ಲಿ ನಾವು ಸೇರಿಸಬಹುದು. ಐಕಾನ್ ಐಡಿಯಾಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಐಕಾನ್ಗಳು ನಮಗೆ ಒಂದೊಂದು ಲೋಗೋದಲ್ಲಿ ನೋಡಲಿಕ್ಕೆ ಸಿಗ್ತದೆ. ತಾವಿಲ್ಲಿ ನೋಡ್ಬೋದು, ಬೇರೆ ಬೇರೆ ಐಕಾನ್ಗಳನ್ನು ಒಂದೊಂದು ಲೋಗೋದಲ್ಲಿ ಒಂದೊಂದು ರೀತಿಯಾಗಿ ಇದು ನಮಗೆ ಜನರೇಟ್ ಮಾಡಿದೆ. ಅದೇ ರೀತಿಯಲ್ಲಿ ಫಾಂಟ್ ಐಡಿಯಾಸ್ ಅಂತ ಹೇಳಿದೆ. ಫಾಂಟ್ ಐಡಿಯಾಸ್ ಅಂತ ಬಂದರೆ ನಿಮಗೆ ಅಕ್ಷರಗಳು ಬೇರೆ ಬೇರೆ ರೀತಿಯಾಗಿ ಇರುವಂತಹ ಲೋಗೋಗಳನ್ನು ಇದು ತಯಾರಿಸ್ತದೆ. ನೀವು ಇದನ್ನು ಕ್ಲಿಕ್ ಮಾಡಿದಾಗ ಬೇರೆ ಬೇರೆ ಫಾಂಟ್ ಸೈಜು ಜೊತೆಗೆ ಸ್ವಲ್ಪ ಡಿಸೈನ್ ಆಗಿರುವಂಥದ್ದು, ಸ್ಟೈಲಿಶ್ ಆಗಿರುವಂಥ ಫಾಂಟ್ಸ್ಗಳನ್ನು ಲೋಗೋದಲ್ಲಿ ಇದು ಸೇರಿಸ್ತದೆ. ತಾವಿಲ್ಲಿ ನೋಡ್ಬೋದು, ಬೇರೆ ಬೇರೆ ಫಾಂಟ್ಸ್ಗಳನ್ನು ನಾವೊಂದು ಈ ಸೆಕ್ಷನ್ನಲ್ಲಿ ನೋಡಬಹುದು. ಅದನ್ನು ನಾವು ಈ ಫಾಂಟ್ ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬೇರೆ ಬೇರೆ ಫಾಂಟ್ಗಳಿರುವಂತಹ ಲೋಗೋಗಳನ್ನು ನಮಗೆ ಇದು ತಯಾರಿಸಿ ಕೊಡುತ್ತದೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು.
ಅದೇ ರೀತಿ ಇಲ್ಲಿ ಕಲರ್ ಐಡಿಯಾಸ್ ಅಂತ ಹೇಳಿದೆ. ಸೊ ನಾವು ಬೇರೆ ಕಲರನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದರೂ ಕೂಡ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬೇರೆ ಕಲರಿನ ಒಂದು ಆಪ್ಷನ್ ಕೂಡ ಬರ್ತದೆ. ಬೇರೆ ಬೇರೆ ಕಲರ್ನಲ್ಲಿರುವಂತಹ ಲೋಗೋಗಳು ನಿಮಗಿಲ್ಲಿ ಜನ್ರೇಟ್ ಆಗ್ತವೆ. ಸೊ ಈ ರೀತಿಯಾಗಿ ಲೋಗೋದಲ್ಲಿರುವಂಥ ಪಾಯಿಂಟ್ ಸೈಜ್ ಕಲರ್ ಕೂಡ ಏನಂತಂದರೆ ಚೇಂಜ್ ಆಗುತ್ತೆ. ಹಾಗೆ ಸ್ಟೈಲ್ ಕೂಡ, ಡಿಸೈನ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಬೇಕಾದಂತಹ ಯಾವುದೇ ಒಂದು ಟೂಲನ್ನು, ಲೋಗೋವನ್ನು ನೀವು ಈ ಒಂದು ವೆಬ್ಸೈಟ್ ಬಳಸಿ ತಯಾರಿಸ್ಕೊಳ್ಬೋದು. ಅದೇ ರೀತಿ ನೀವು ಈ ಪರ್ಟಿಕ್ಯುಲರ್ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬಟನ್ ಸಿಗುತ್ತೆ. ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡುವಂತಹದ್ದು ಅಥವಾ ಕ್ಲಿಕ್ ಮಾಡುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಈ ಒಂದು ಲೋಗೋ ಏನಿದೆ, ನಿಮ್ಮ ಬ್ಯಾಗು ಅಥವಾ ಮೊಬೈಲ್ ಕೇಸ್ ಕವರು ಅಥವಾ ಲ್ಯಾಪ್ಟಾಪು ಅಥವಾ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರ ಮೇಲೆ ಇದು ಪ್ರಿಂಟ್ ಮಾಡ್ತದೆ. ಈವನ್ ವಿಸಿಟಿಂಗ್ ಕಾರ್ಡು, ನೋಟ್ಬುಕ್ಕು, ಅಲ್ಲೂ ಕೂಡ ನೀವು ಈ ಲೋಗೋವನ್ನು ಬಳಸ್ಬೋದು. ಅದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಇದು ಪ್ರಿವ್ಯೂ ಅಲ್ಲಿ ನಿಮಗೆ ತೋರಿಸುತ್ತೆ. ಸೊ ಈ ರೀತಿಯಾಗಿ ಏನಂತಂದರೆ ಪ್ರಿವ್ಯೂವನ್ನು ಈ ಒಂದು ವೆಬ್ಸೈಟ್ ಲೋಗೋ ನಿಮಗೆ ಈ ಒಂದು ವೆಬ್ಸೈಟ್ ನಿಮಗೆ ತೋರಿಸುತ್ತೆ. ಸೊ ಅದೇ ರೀತಿ ನೀವು ಈ ಒಂದು ಲೋಗೋವನ್ನು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಮಾಡಿದ ಮೇಲೆ ನೀವು ಹೆಸರನ್ನು ಎಡಿಟ್ ಮಾಡಬೇಕಾ ಅಥವಾ ಸ್ಲೋಗನನ್ನು ಎಡಿಟ್ ಮಾಡಬೇಕಾ, ಐಕಾನು, ಬ್ಯಾಕ್ಗ್ರೌಂಡು, ಲೇಔಟು ಏನು ಎಡಿಟ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ತಾವಿಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಸೊ ಲೇಔಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಸಿಗ್ತವೆ. ಸೊ ಈ ರೀತಿ ಚೇಂಜ್ ಆಗುತ್ತೆ ನಿಮ್ಮ ಲೋಗೋ. ಅದೇ ರೀತಿ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಹೇಳಿದೆ. ಸೊ ಬ್ಯಾಕ್ಗ್ರೌಂಡ್ ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ಏನಂತ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ಉದಾಹರಣೆಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕಲರ್ ಏನಂತಂದರೆ ಸಿಗ್ತದೆ. ಸೊ ತಾವಿಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಕಲರ್ ಬೇಕೋ ಆ ಕಲರನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಗ್ರೇಡಿಯಂಟ್ ಬೇಕಂದರೆ ಗ್ರೇಡಿಯಂಟನ್ನು ಕೂಡ ತಾವು ಇಲ್ಲಿ ಬಳಸ್ಕೊಳ್ಬಹುದು. ಸೊ ಈ ರೀತಿ ನಿಮಗೆ ಬೇಕಾದಂತಹ ಕಲರು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಹಾಗೆ ಐಕಾನ್ ಅಂತ ಬಂದಾಗ ನೀವು ಐಕಾನದ ಒಂದು ಕಲರ್ ಎಡಿಟ್ ಮಾಡಬೇಕಿತ್ತು ಅಂತಂದರೆ ಯಾವ ಕಲರ್ ಬೇಕು ಅದನ್ನು ತಾವಿಲ್ಲಿ ಸೇವ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿದರೆ ಇಲ್ಲಿ ಐಕಾನ್ ಕಲರ್ ಕೂಡ ಏನಂತಂದರೆ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ಐಕಾನನ್ನು ತೆಗಿಬೇಕಂತಂದರೆ ಈ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಸ್ಲೋಗನ್, ಸೊ ಇಲ್ಲಿ AI ಕನ್ನಡ ಅಂತ ಏನಿದೆ ಈ ಒಂದು ಪಾರ್ಟು, ಇದನ್ನು ನೀವು ಬೇರೆ ಏನಾದರೂ ಆ್ಯಡ್ ಮಾಡಬೇಕಾಗಿತ್ತು ಅಥವಾ ಇದನ್ನು ತೆಗಿಬೇಕಾಗಿತ್ತು ಅಂದರೆ ತಾವಿಲ್ಲಿ ತೆಗಿಬಹುದು. ಹಾಗೆ ಇಲ್ಲಿ ಯಾವ ಪಾಂಟ್ ಬೇಕೋ ಆ ಪಾಂಟನ್ನು ಕೂಡ ನಾವು ಚೇಂಜ್ ಮಾಡಬಹುದು. ಇಲ್ಲಿ ಮಾಡರ್ನ್ ಪಾಂಟ್ಸ್ ಇದ್ದಾವೆ, ಕ್ಲಾಸಿಕಲ್ ಪಾಂಟ್ಸ್ ಇದ್ದಾವೆ, ಪ್ಲೇಫುಲ್ ಪಾಂಟ್ಸ್ ಇದ್ದಾವೆ. ಹಾಗೆ ಹ್ಯಾಂಡ್ ರೈಟಿಂಗ್, ಸೊ ಕೈಯಲ್ಲಿ ಬರೆದಿರುವಂತಹ ಹ್ಯಾಂಡ್ ರೈಟಿಂಗ್ ಒಂದು ಪಾಂಟ್ ಕೂಡ ನಿಮಗೆ ಇಲ್ಲಿ ಲಭ್ಯ ಇದೆ. ಸೊ ಈ ರೀತಿ ಏನಂತಂದರೆ ಕೈಲಿಂದ ಬರೆದಿರುವಂತಹ ಅಥವಾ ಮಾಡರ್ನ್ ಹ್ಯಾಂಡ್ ರೈಟಿಂಗ್ಸ್ ಏನಂತಂದರೆ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಈ ರೀತಿ ಹ್ಯಾಂಡ್ ರೈಟಿಂಗ್ ಫಾಂಟ್ ಸ್ಟೈಲು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಥವಾ ಇಲ್ಲಿ ಪ್ಲೇಫುಲ್ ಅಂತೇಳಿ ನಾನು ಕ್ಲಿಕ್ ಮಾಡಿದಾಗ ಕೆಳಗಡೆ ತಾವಿಲ್ಲಿ ಸ್ಕ್ರೋಲ್ ಮಾಡಬೇಕು. ಸೊ ಸ್ಕ್ರೋಲ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಬೇರೆ ಬೇರೆ ಫಾಂಟ್ ಸೈಜ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಕ್ಲಾಸಿಕ್, ಮಾಡರ್ನ್, ಆಲ್ ಸ್ಟೈಲ್ಸ್. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಲೋಗೋ ಫಾಂಟನ್ನು ಆಯ್ಕೆ ಮಾಡ್ಕೊಳ್ಬೋದು. ಉದಾಹರಣೆಗೆ ನಾನು ಸದ್ಯಕ್ಕೆ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಷ್ಟಾದಮೇಲೆ ನಮ್ಮ ಒಂದು ಲೋಗೋ ಏನಂತಂದರೆ ಎಡಿಟ್ ಆಗುತ್ತೆ. ಸೊ ಎಡಿಟ್ ಆದಮೇಲೆ ಇಲ್ಲಿ ಇಂಟು ಮಾರ್ಕ್ ಕ್ಲಿಕ್ ಮಾಡಬೇಕು. ಸೊ ಈಗ ನಾವಿದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಇರುವಂಥ ಆಪ್ಷನ್ ಏನು ಅಂತಂದರೆ ನಾವು ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಮಾಡೋದು ಬೇಡ ಅಂತಂದರೆ ಸೊ ಜಸ್ಟ್ ಏನಂತಂದರೆ ನಾವು ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ನಾವು ಇದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಬೋದು. ಸೊ ನಿಮ್ಮ ಲ್ಯಾಪ್ಟಾಪಲ್ಲಿ ಬೇರೆ ಬೇರೆ ಸ್ಕ್ರೀನ್ಶಾಟ್ ತಗೊಳ್ಳೋಂಥ ಮೆಥಡ್ಗಳಿರ್ತವೆ. ಸೊ ಅದನ್ನು ಬಳಸ್ಕೊಂಡು ನೀವು ಸ್ಕ್ರೀನ್ಶಾಟನ್ನು ತಗೊಳ್ಬೋದು. ಸೊ ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂಥ ಸ್ನಿಪ್ ಆ್ಯಂಡ್ ಸ್ಕೆಚ್ ಅನ್ನೋ ಒಂದು
ಟೂಲನ್ನು ಬಳಸ್ಕೊಂಡು ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಬೋದು. ಸೊ ತಗೊಂಡು ತಾವು ಇದನ್ನು ಎಡಿಟ್ ಮಾಡ್ಕೋಬೋದು. ಸೊ ಆ ರೀತಿ ಎಡಿಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ಆನ್ಲೈನ್ ಟೂಲ್ಗಳಿದ್ದಾವೆ. ಜೊತೆಗೆ ಅದನ್ನು HD ಇಮೇಜ್ ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಭಾಳಷ್ಟು ಟೂಲ್ಗಳಿದ್ದಾವೆ. ಜೊತೆಗೆ ಈ ಒಂದು ವೆಬ್ಸೈಟ್ನಲ್ಲಿ ತಾವು ಬಹಳ ಕಡಿಮೆ ಸಮಯದಲ್ಲಿ ಲೋಗೋವನ್ನು ರಚಿಸುವುದರ ಜೊತೆಗೆ ಬಹಳ ಕಡಿಮೆ ಹಣದಿಂದ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಆದರೆ ಸ್ಕ್ರೀನ್ಶಾಟನ್ನು ತಗೊಂಡು ತಾವು ಇದನ್ನು ಬೇಸಿಕ್ ಎಡಿಟ್ ಮಾಡಿಕೊಂಡ್ರೆ ಸೊ ಇದೊಂದು ಒಳ್ಳೆಯ ಲೋಗೋ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದೆ ಬರುವಂಥ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. AI ಟೂಲ್ಸ್ ಕನ್ನಡ ಚಾನಲನ್ನು ನೋಡೋದನ್ನು ದಯವಿಟ್ಟು ಮರೆಯಬೇಡಿ. ವಂದನೆಗಳು.